ವೆಲ್ಕಮ್ ಬ್ಯಾಕ್ ಇಸ್ನಾಸ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ನಾನಿವತ್ತು ಎಲ್ಲಿ ಹೋಗ್ತಿದ್ದೇನೆ ಅಂತ ಹೇಳಿದರೆ, ಮೇರಿಲಲ್ಲಿ ಥೈಲ್ಯಾಂಡ್ ಫೆಸ್ಟಿವಲ್ ಹಾಕಿದ ವಿಷಯ ನಂಗೆ ಗೊತ್ತಾಗ್ತದೆ. ಹಾಗೆ ನಾನು ಅಲ್ಲಿಗೆ ಹೋಗ್ತೇನೆ ಫ್ರೆಂಡ್ಸ್. ನೋಡಿ, ನಿಮಗೂ ಸಹ ನಾನು ತೋರಿಸ್ತೇನೆ. ಇದು ನಮಗೆ ಹೊರಗಡೆ ಎಂಟ್ರೆನ್ಸಲ್ಲಿ ಈ ಥರ ಬುದ್ಧಂದೆಲ್ಲ ಬಿಂಬಗಳೆಲ್ಲ ಇಟ್ಟಿರ್ತಾರೆ. ಅಲ್ಲಿ ವೆಲ್ಕಮ್ ಅಂತೇಳಿ ಬೋರ್ಡ್ ಸಹ ಹಾಕಿರ್ತಾರೆ. ನಮಗೆ ಇದು ಸಹ ಹೊರಗಡೆನೆ ಕಬಲಗಳು ನಿಮಗೆ ಪೈಂಟ್ ಕೊಟ್ಟಿರ್ತಾರೆ. ಮತ್ತು ನಮಗೆ ಒಳಗೆ ಎಂಟ್ರಿ ಫೀಸ್ 50 ರುಪೀಸ್ ಒಬ್ಬೊಬ್ಬರಿಗೆ. ನಾವು ಹಾಗೆ 3 ಹೋಗ್ತೇವೆ ಫ್ರೆಂಡ್ಸ್ ಅದರೊಳಗೆ. ಹಾಗೆ ಇದು ಥೈಲ್ಯಾಂಡ್ ಅದರ ಒಳಗೆ ಇರುವ ನಿಮಗೆ ತೋರಿಸ್ತಾ ಇರೋದು ನಾನು. ಬೆಡ್ಶೀಟ್ 1600 ಎಲ್ಲ ಹೇಳ್ತಾ ಇದ್ರು. ಮತ್ತು ಇದು ಸಹ ಹಾಗೇನೆ ನೋಡಿ ಫ್ರೆಂಡ್ಸ್, ಮನೆ ಒಳಗೆ ಡೆಕೋರ್ಗೆ ಇಡುವಂತಹ ಐಟಮ್ಗಳು ನೋಡಲಿಕ್ಕೆ ಸಹ ನಮಗೆ ಎಷ್ಟು ಖುಷಿ ಆಗ್ತದೆ. ಕುರ್ಚಿ ಇದು ನೋಡಿ, ಅದಕ್ಕೆ ಸೆಟ್ ಮಾಡಿ ಟೇಬಲ್ ಸಹ ಅವರಲ್ಲಿ ಇಟ್ಟಿದ್ದರು. ನೋಡಿ ಫ್ರೆಂಡ್ಸ್ ಯಾವ ಥರ. ನಾವು ಅದರ ಒಳಗೆ ಹೋಗಿ ಅದನ್ನೆಲ್ಲ ಮುಟ್ಟಿ ನೋಡ್ತಾ ಇದ್ದೆ, ಎಷ್ಟು ನೀಟಾಗಿ ಫಿನಿಶಿಂಗೆಲ್ಲ ಇತ್ತು ಅಂತೇಳಿ. ಹಾಗೆ ಫ್ರೆಂಡ್ಸ್, ಅಲ್ಲೊಬ್ಬರು ಅವರೇ ಮಾಡಿದಂಥ ದೇವರ ಫೋಟೋಗಳಿಗೆಲ್ಲ ಪೈಂಟ್ ಹಾಕ್ತಾಯಿದ್ರು. ನಾವು ಅದನ್ನು ನೋಡ್ತಾ ಇದ್ವಿ, ಎಷ್ಟು ಚೆಂದ ನೀಟಾಗಿ ಫಿನಿಶಿಂಗ್ ಮಾಡಿದ್ದಾರೆ. ಇದು ಗಣಪತಿ ಫೋಟೋ ಸಹ ಇದು ನನಗೆ ಯಾರು ಅಂತ ಹೇಳಿಕ್ಕೆ ಸಹ ನಂಗೆ ಗೊತ್ತಿಲ್ಲ. ಕೆಲವು ದೇವರ ಫೋಟೋಗಳೆಲ್ಲ ಅಲ್ಲಿ ಇರ್ತದೆ. ಎಷ್ಟು ಚೆಂದ ಅವರೇ ನೀಟಾಗಿ ಪೈಂಟ್ ಮಾಡಿರ್ತಾರೆ. ನಾನು ಅದನ್ನೆಲ್ಲ ಮುಟ್ಟಿ ನೋಡ್ತೇನೆ ಫ್ರೆಂಡ್ಸ್. ನೋಡಿ ಯಾವ ಥರ ಅಂತೇಳಿ ಖುಷಿಯಾಯಿತು ನೋಡಲಿಕ್ಕೆ ಸಹ ನಮಗೆ. ಅದು ಅಷ್ಟು ಸ್ವಲ್ಪ ಎದುರು ಬರುವಾಗ ಇದು ಕಾರ್ಡ್ ದೇವರದೆಲ್ಲ ಒಂದು ಹಾಕಿ ಅಲ್ಲಿ ಇಟ್ಟಿರ್ತಾರೆ. ನಮಗೆ ಬೇಕಾದವರು ಪೈಂಟ್ ಮಾಡಿ ಕೊಡ್ತೇನೆ ಅಂತ ಹೇಳ್ತಾರೆ, ನಾವು ಚಾಯ್ಸ್ ಮಾಡಬೇಕಂತೇಳಿ. ಇದು ಕಾಟನ್ ಬ್ಯಾಗ್ ಅಂತೆ, ಒಂದೊಂದು ವೆರೈಟಿಯಲ್ಲಿತ್ತು. ಮ್ಯಾಟ್ಗಳು ಸಹ ಹಾಗೇನೆ ನಮಗೆ ಕ್ವಾಲಿಟಿ ನಮಗೆ ಬೆಸ್ಟ್ ಆಗಿತ್ತು. ಇದು ನೋಡಿ ಫ್ರೆಂಡ್ಸ್, ಮೊದಲಿನ ರಾಜನ ಕಾಲದಲ್ಲಿದ್ದಂತಹ ಐಟಮ್ಗಳು ಅಲ್ಲಿ ಈಗಲೂ ಸಹ ಉಂಟಂತ ಹೇಳಿದರೆ ಖುಷಿ ಆಗ್ತದೆ ನೋಡಲಿಕ್ಕೆ ಸಹ. ನೋಡಿ, ಇದೊಂದು ಟೇಬಲ್ ಎಷ್ಟು ಚೆಂದ ಉಂಟು. ಫಿನಿಶಿಂಗ್ ಬ್ರೌನ್ ಕಲರ್ ಗೋಲ್ಡನ್ ಕಲರ್ ಬಂದು ಫಿನಿಶಿಂಗ್ ಸಹ ಎಷ್ಟು ನೀಟ್ ಉಂಟಂತ ಹೇಳಿದರೆ ಹೇಳ್ಬೇಕಂತ ನೋಡಲಿಕ್ಕೆ ಅಷ್ಟೊಂದು ಖುಷಿ ಆಗ್ತದೆ. ಇದು ಚಿಕ್ಕ ಚಿಕ್ಕ ದೇವರ ಬಿಂಬಗಳೆಲ್ಲ ಅಲ್ಲಿ ಇಟ್ಟಿರ್ತಾರೆ. ನೋಡಿ ಎಷ್ಟೆಷ್ಟು ಚೆಂದ ಬೊಂಬೆಗಳು ಸಹ ಅಲ್ಲಿ ಇರ್ತದೆ. ನೋಡಿ ಫ್ರೆಂಡ್ಸ್ ಯಾವ ಥರ ಅಂತೇಳಿ. ಟೈಲರಿಂಗ್ ಮಿಷಿನ್, ಸಾರೀಸ್, ಕಾಟನ್ ಸಾರೀಸ್ ಆ ಥರ. ಮತ್ತು ಇದು ಹೇಳಲೇಬೇಕಾದಂಥದ್ದು, ಇದು 3D ಅಂತೆ. ಇದು ಕೆಳಗಿಡುವಾಗ ಒಂಥರ, ಆದರೆ ಇಟ್ಕೊಂಡು ಹೀಗೆ ನಾವು ನೋಡುವಾಗ ಅದು ನಿಜವಾಗ್ಲೂ ಡಾಗ್ ಥರನೇ ಯಾವ ಚಿತ್ರ ಉಂಟು ಅದು ನಿಜವಾಗ್ಲೂ ಇದ್ದ ಹಾಗೇ ಕಾಣ್ತದೆ ಫ್ರೆಂಡ್ಸ್. ಇದು ರುದ್ರಾಕ್ಷಿ ಮಾಲೆಗಳು, ಇದು ಸಹ ಹಾಗೇ ಕೆಲವರು ತಗೊಳ್ತಾ ಇದ್ದರು. ಇದರದ್ದು ರೇಟ್ ಸಹ 750 ಆ ಥರ ನಾವು ಚಾಯ್ಸ್ ಮಾಡುವಂಥದ್ರಲ್ಲಿ ಇರ್ತದೆ. ಅಲ್ಲಿ ನಮಗೆ ವಿಡಿಯೋ ಶೂಟ್ ಇರಲ್ಲ, ಆದರೂ ಸಹ ನಾವು ಮೆಲ್ಲ ವಿಡಿಯೋ ಶೂಟ್ ಮಾಡ್ತೇವೆ. ಮಾಡಬಾರ್ದಂತ ಹೇಳ್ತಾ ಇದ್ದರು. ನಮಗೆ ಆಗುವಷ್ಟು ನಾವು ವಿಡಿಯೋ ಶೂಟ್ ಮಾಡ್ತೇವೆ. ಮತ್ತು ಡ್ರೈ ಫ್ರೂಟ್ಸ್ ಹತ್ತಿರ ನಾವು ಬರ್ತೇವೆ. ಡ್ರೈ ಫ್ರೂಟ್ಸ್ ರೇಟ್ ಸಹ ಕೇಳಿ ನಮಗೆ ಶಾಕ್ ಆಗ್ತದೆ. KGಗೆ 4000 2000 ಅಂತ ಹೇಳ್ತಾ ಇದ್ರು. ಇದು ಅವರು ಟೆಸ್ಟ್ ಮಾಡ್ತಾಯಿದ್ರು, ನಮಗೆ ತೋರಿಸ್ತಾ ಇರೋದು ಈ ಥರ ಉಂಟು ಅಂತೇಳಿ. ಹಾಗೆ ಅದಕ್ಕೆ ಅಷ್ಟೊಂದು ಕಾಸ್ಟ್ಲಿ ಅಂತೆಲ್ಲ ಹೇಳ್ತಾ ಇದ್ದರು. ಹಾಗೆ ಮತ್ತು ಇದು ಥೈಲ್ಯಾಂಡಿದ್ದು ನಿಮಗೆ ಸ್ವೀಟ್ ಐಟಮ್ಗಳು ಇದು ಸಹ ನಿಮಗೆ ನೋಡಿ ಫ್ರೆಂಡ್ಸ್ ಯಾವ ಥರ ಅಲ್ಲ ಅಂತೇಳಿ. ಇದು ಫ್ಯಾನ್ಸಿಯಲ್ಲೂ ಸಹ ತುಂಬ ವೆರೈಟಿ ಐಟಮ್ಗಳೆಲ್ಲ ಇತ್ತು. ಅವರ ಮಾತು, ಕೆಲವರು ಹಿಂದಿ ಮಾತಾಡ್ತಾ ಇದ್ದರು, ಕೆಲವರು ಅವರ ಭಾಷೆಯಲ್ಲೇ ಮಾತಾಡ್ತಾ ಇದ್ದರು. ನಾನು ಸಹ ಸ್ವಲ್ಪ ಅವರ ಹತ್ರ ತಮಾಷೆ ಮಾಡ್ತಾ ಇದ್ದೆ, ಮಾತಾಡಿ ನಿಮಗೆ ಬ್ಯಾರಿ ಬರುತ್ತಾ ಹಾಗೆ ಅಂತೇಳಿ ಅಂತ. ಅದಕ್ಕೆ ಅವರು ಒಬ್ಬರು ಹೇಳ್ತಾ ಇದ್ರು, ನಮಗೆ ಹಿಂದಿ ಅಂತೆಲ್ಲ ಮಾತ್ರ ಬರುದಂತೆಲ್ಲ ಹೇಳ್ತಾ ಇದ್ರು. ಹಾಗೆ ನಮಗೆ ತುಂಬ ಖುಷಿ ಆಯಿತು ಅಲ್ಲಿ ಹೋಗಿ ಸಹ ಒಳಗೆ. ನೋಡಿ ಫ್ರೆಂಡ್ಸ್, ಇದು ಒಂದು ಕೀ ಚೈನ್ ಕಣ್ಣು ಆಕಾರದಲ್ಲಿ. ನೋಡಿ ಫ್ರೆಂಡ್ಸ್ ಯಾವ ಥರ ಅಂತೇಳಿ, ಎಷ್ಟು ನೀಟಾಗಿ ಉಂಟಂತೇಳಿದರೆ ಅಷ್ಟು ನೀಟಾಗಿ ಉಂಟು ಫ್ರೆಂಡ್ಸ್. ಇದೊಂದು ಚಿಕ್ಕ ಚಿಕ್ಕ ಟೆಡಿಬೇರ್ಗಳಂತಹ ನಿಮಗೆ ನೋಡಿ ಫ್ರೆಂಡ್ಸ್ ಯಾವ ಥರ ಉಂಟು. ನೋಡಲಿಕ್ಕೆ ಅಂತೂ ಬೆಸ್ಟ್ ಆಗಿತ್ತು. ನಮಗೆ ಅಷ್ಟು ಖುಷಿ ಆಗ್ತಿದೆ. ನಮಗೆ ಮನೆಗೆ ಶೋಕೇಸಲ್ಲಿ ಇಡುವಂಥ ಐಟಮ್ಗಳೇ ಇತ್ತು ಫ್ರೆಂಡ್ಸ್. ಇದೆಲ್ಲ ನಮಗೆ ಯೂಸ್ ಆಗುವಂಥದ್ದೇ ಶೋಕೇಸಿಗೆ, ಆದರೆ ರೇಟ್ ಸಹ ಹಾಗೇ ಇತ್ತು ಫ್ರೆಂಡ್ಸ್. ಅದಂತೂ ನಾನು ಹೇಳಲೇಬೇಕು. ನೋಡಿ ಫ್ರೆಂಡ್ಸ್, ಇದು ಸಹ ಯಾವ ಥರ ಉಂಟಂತೇಳಿ, ಎಷ್ಟು ನೀಟಾಗಿ ಉಂಟು. ಇದು ಫ್ಲವರ್, ಇದು ಸಹ ಹಾಗೇನೆ. ಒಂದಕ್ಕೆ ನಾವು ರೇಟ್ ಕೇಳಿದ್ದು 150 ಅಂತ ಹೇಳ್ತಾನೆ. ಇದು ನಾ ಇಟ್ಕೊಂಡು ತೋರಿಸ್ತಾ ಇರುವ ಫ್ಲವರಿಗೆ ಒಂದಕ್ಕೆ 100 ಅಂತ ಹೇಳ್ತಾ ಇದ್ರು ಅವರು.
ಹಾಗೆ ಜಸ್ಟ್ ನಾನು ಅದನ್ನು ಹಿಡ್ಕೊಂಡು ನಾನು ತೋರಿಸ್ತಾ ಇರೋದು. ಫ್ಲವರ್ ಆ ಥರ ಮನೆಗೆ ಬೇಕಾದಂಥ ಡೆಕೋರ್ ಐಟಮ್ಗಳೆಲ್ಲ ಇತ್ತು ಫ್ರೆಂಡ್ಸ್. ಮತ್ತು 1 ಗ್ರಾಮಿದ್ದು ಫ್ಯಾನ್ಸಿ ಐಟಮ್ಗಳೆಲ್ಲ ಇತ್ತು, ನೆಕ್ಲೇಸ್ ಎಲ್ಲ. ಖುಷಿ ಆಗ್ತಾ ಇತ್ತು ನೋಡಲಿಕ್ಕೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ಥರ ಉಂಟಂತೇಳಿ. ಇದು ಮಕ್ಕಳದು ಏರ್ ಬ್ಯಾಂಡ್ ಸಹ ಹಾಗೇನೆ ಒಂದೊಂದು ಡಿಸೈನಲ್ಲಿ ಇತ್ತು ಫ್ರೆಂಡ್ಸ್. ಕ್ವಾಲಿಟಿ ಸಹ ಬೆಸ್ಟ್ ಆಗಿತ್ತು. ಜೋಕರ್ ನೋಡಿ ಫ್ರೆಂಡ್ಸ್ ಯಾವ ಥರ ಉಂಟಂತೇಳಿ. ಒಂದ್ಸಲ ನೀವು ಸಹ ಇಲ್ಲಿ ವಿಸಿಟ್ ಮಾಡಿ. ಜುಲೈ 21 ತಾರೀಕು ತನಕ ಉಂಟಂತ ಹೇಳ್ತಾ ಇದ್ರು. ನೀವು ಸಹ ವಿಸಿಟ್ ಮಾಡಿ, ನಿಮಗೂ ಸಹ ಗೊತ್ತಾಗ್ತದೆ ಫ್ರೆಂಡ್ಸ್ ಯಾವ ಥರ ಎಲ್ಲ ಐಟಮ್ಗಳು ಉಂಟಂತೇಳಿ. ನೋಡಿ ಫ್ರೆಂಡ್ಸ್ ಫ್ಲವರ್ಗಳನ್ನು ನೋಡಿ ಫ್ರೆಂಡ್ಸ್ ಯಾವ ಥರ ಉಂಟಂತೇಳಿ. ಖುಷಿ ಆಗ್ತಾ ಇತ್ತು. ಅಷ್ಟೊತ್ತಿಗೆ ಎದುರಲ್ಲಿ ಸ್ವೀಟ್ ಐಟಮ್ಗಳೆಲ್ಲ ಸ್ಟಾಲ್ ಹಾಕಿದ್ರು. ಅಲ್ಲಿ ಹೋಗ್ತೇವೆ ನೋಡಿ. ಕುನಾಫ ಆ ಥರ ವೆರೈಟಿ ತಿಂಡಿಗಳೆಲ್ಲ ಇತ್ತು ಅಲ್ಲಿದ್ದು. ನಮಗೆ ಟೇಸ್ಟ್ ಮಾಡಲಿಕ್ಕೆ ಅವರು ಒಂದು ಕೊಡ್ತಾರೆ, ನಾವು ಟೇಸ್ಟ್ ಮಾಡ್ತೇವೆ. ಅದು ಸಹ ಒಳ್ಳೆಯದಿತ್ತು. ಹಾಗೆ ಫ್ರೆಂಡ್ಸ್ ಇದು ದುಬೈ ಚಾಕ್ಲೇಟ್ ಅಂತ ಈಗ ಇತ್ತೀಚೆಗೆ ಬಂದದಷ್ಟೇ ಎಲ್ಲ ನನಗೆ ಗೊತ್ತಿರುವಂಥದ್ದು. ಅಲ್ಲಿ ವೆರೈಟಿ ಚಾಕ್ಲೇಟ್ಗಳು ಸಹ ಇರ್ತದೆ ಫ್ರೆಂಡ್ಸ್. ನೋಡಿ ಯಾವ ಥರ ಚಾಕ್ಲೇಟ್ಗಳೆಲ್ಲ ಉಂಟಂತೇಳಿ. ನಾವು ಮತ್ತು ಪರ್ಫ್ಯೂಮ್ ಹತ್ತಿರ ಸ್ಟಾಲ್ ಹತ್ತಿರ ಬರ್ತೇವೆ. ಪರ್ಫ್ಯೂಮ್ ನಾವು ನೋಡ್ತೇವೆ, ನಾವು ಟೆಸ್ಟ್ ಮಾಡಿ ನಮಗೆ ಯಾವುದು ಲೈಕ್ ಆಗ್ತದೆ ಅಂತೇಳಿ ನಾವು ಅದರಲ್ಲಿ ಒಂದು ಪರ್ಫ್ಯೂಮ್ ತೆಗೊಳ್ತೇವೆ. 1-2 ಪರ್ಫ್ಯೂಮ್ ನನಗೆ ಇಷ್ಟ ಆಗ್ತದೆ. ನೋಡಿ ಫ್ರೆಂಡ್ಸ್ ಇದು ಸಹ ಡ್ರೆಸ್ ಶಾಪು. ಇದು ನೋಡಿ ಕ್ಯೂಟಾಗಿ ಲೈಟಿಂಗ್ ಎಷ್ಟು ಚೆಂದ ಇತ್ತು. ಅಲ್ಲಿ ನಮಗೆ ಫ್ಯಾನ್ಸಿ ಐಟಮ್ಗಳು. ಮತ್ತು ಇದೊಂದು ಥೈಲ್ಯಾಂಡ್ ಚಪ್ಪಲಂತೆ, ಅದೇ ಥರ ಇತ್ತು. 700 ಹೇಳ್ತಾ ಇದ್ರು. ಅಷ್ಟು ಚಂದ ಇತ್ತು. ಇದು ಸಹ ಹಾಗೇನೆ ನಮಗೆ ಅಡುಗೆ ಮನೆಗೆ ಬೇಕಾದಂತಹ ಐಟಮ್ಗಳು. ನೋಡಿ ಫ್ರೆಂಡ್ಸ್ ಕತ್ತರಿ, ಚಾಕು ಈ ಥರ. ನಾನು ಈ 3 ಸೆಟ್ಟಿಗೆ ಎಷ್ಟು ಅಂತ ಕೇಳುವಾಗ ಅವನು 750 ಅಂತ ಹೇಳ್ತಾನೆ. ಕ್ವಾಲಿಟಿ ಸಹ ಹಾಗೇನೆ ಇತ್ತು ಫ್ರೆಂಡ್ಸ್, ಹೇಳ್ಬೇಕಂತಿಲ್ಲ ಅಷ್ಟು ಒಳ್ಳೆಯದಿತ್ತು. ನೋಡಿ ಫ್ರೆಂಡ್ಸ್ ಯಾವ ಥರ ಉಂಟಂತ. ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ ಅಂತ ಹೇಳುವುದೇ ಬೇಡ ಫ್ರೆಂಡ್ಸ್. ಆ ಒಂದೊಂದು ವೆರೈಟಿಯಲ್ಲಿ ಲಂಚ್ ಬಾಕ್ಸ್ ಇತ್ತು ಫ್ರೆಂಡ್ಸ್. ನೀರಿದ್ದು ಬಾಟ್ಲು ಕೂಡ ಸಹ ಹಾಗೇನೆ. ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಖಂಡಿತವಾಗ್ಲೂ ಊಟ ಅಂತೂ ಮಾಡೇ ಮಾಡ್ತಾರೆ. ಆ ಥರ ವೆರೈಟಿ ಬಾಕ್ಸ್ಗಳು ಇತ್ತು ಸಹ. ಮತ್ತು ಮಕ್ಕಳು ಆಟ ಆಡುವ ಐಟಮ್ಗಳು, ಅಲ್ಲಿ ಥೈಲ್ಯಾಂಡ್ ಫುಡ್ಡುಗಳು ಸಹ ಇತ್ತು. ನೋಡಿ ಫ್ರೆಂಡ್ಸ್ ಅವರು ಮಾಡಿ ಕೊಡ್ತಾ ಇದ್ರು ಥೈಲ್ಯಾಂಡ್ ಫುಡ್ಡುಗಳೆಲ್ಲ. ನೋಡಿ ಫ್ರೆಂಡ್ಸ್ ಯಾವ ಥರ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ. ಮತ್ತು ಅಲ್ಲಿ ಜಾಸ್ತಿ ಡ್ರೆಸ್ ಇದ್ದು, ಸಾರೀಸ್, ಫ್ಯಾನ್ಸಿ, ಇದು ರೆಡಿಮೇಡ್ ಬ್ಲೌಸು ಕಾಟನಲ್ಲಿ, ಪಂಜಾಬಿ ಬ್ಲೌಸ್ ಸಹ ಇರ್ತದೆ. ಇದು ಪ್ಯೂರ್ ಕಾಟನ್. ನೋಡಿ ಫ್ರೆಂಡ್ಸ್ ಯಾವ ಥರ ಉಂಟಂತೇಳಿ. ಇದು ಕಾರ್ಡ್ ಸೆಟ್ ಜೀನ್ಸಲ್ಲಿ. ಇದು ಸಹ ಹಾಗೇನೆ ಫ್ರೆಂಡ್ಸ್. ನೋಡಿ ಒಂದೊಂದು ವೆರೈಟಿ ಹಲ್ವಾ, ಉಪ್ಪಿನಕಾಯಿ ಈ ಥರ ಎಲ್ಲ ಇರ್ತದೆ ಫ್ರೆಂಡ್ಸ್. ಅಲ್ಲಿ ಜಾಸ್ತಿ ಡ್ರೆಸ್ ಇದ್ದು ಸ್ಟಾಲ್ ಹಾಕಿ ಇಟ್ಟಿರ್ತಾರೆ ಫ್ರೆಂಡ್ಸ್. ಫ್ಯಾನ್ಸಿ ಆ ಥರ ಎಲ್ಲ. ಇದು ಉಪ್ಪಿನಕಾಯಿ. ಹಾಗೆ ನಾವು ಹೊರಗಡೆ ಅಲ್ಲಿಂದ ಕೆಳಗೆ ಬರ್ತಾ ಇರುವಾಗ ಸ್ವಲ್ಪ ಫೋಟೋ ತೆಗೆಯುವ ಅಂತೇಳಿ ನಾವು ಫೋಟೋಶೂಟ್ ಮಾಡ್ತೇವೆ. ನನಗೆ ಬೇಕಾದ ಹಾಗೆ ನಾವು ಫೋಟೋಶೂಟ್ ಮಾಡಿ ಹೊರಗಡೆ ಬರ್ತಾ ಇರುವಾಗ ಒಬ್ಬರು ಬ್ಲಾಗರ್ ಸಿಗ್ತಾರೆ. ಹಾಗೆ ನನ್ನ ಅತ್ತಿಗೆಯನ್ನು ನಿಂತ್ಕೊಂಡು ಮಾತಾಡಿಸ್ತಾರೆ, ಹೇಗೆ ನಿಮಗೆ ಆ ಥರ ಅಂತೆಲ್ಲ ಹೇಳಿ ಫ್ರೆಂಡ್ಸ್. ಒಂದ್ಸಲ ನೀವು ಇಲ್ಲಿ ವಿಸಿಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.